ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಣಿಕೊಪ್ಪ ಹೋಗ್ತಾ ಇದ್ದೀನಿ, ಕೂರ್ಗ್ಗೆ. ದೆರ್ ಇಸ್ ಅ ರೀಸನ್ ಬಿಹೈಂಡ್. ಏನು ರೀಸನ್ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಹಂಗೆ ನಾನು ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ರೀಚ್ ಆದೆ, ಐರಾವತ ಬಸ್ ಹತ್ತಿದೆ. ನಾನು ಲಂಚ್ ಬ್ರೇಕ್ಫಾಸ್ಟ್ ಏನು ತಿಂದಿದ್ದಿಲ್ಲ, ಅದಕ್ಕೆ ನಾಟಿ ಬೀನ್ಸ್ ಪಲ್ಯ ಮತ್ತು ರೈಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇವಾಗ ನಾನು ಮೈಸೂರು ರೀಚ್ ಆದೆ. ಮೈಸೂರಲ್ಲಿ ಮಾತ್ರ ತುಂಬ ಮಳೆ ಅಂದರೆ ಮಳೆ, ಜರ್ನಿ ಎಲ್ಲ ತುಂಬ ಕಂಫರ್ಟೇಬಲ್ ಆಗಿತ್ತು. ಹಂಗೆ ಲಂಚಿನ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳಿ ಅಂತ ಬಸ್ಸವರು ಇಲ್ಲಿ ಹುಣಸೂರು ಹತ್ರ ಕೃಷ್ಣ ಕೆಫೆಗೆ ನಿಲ್ಲಿಸಿದ್ರು. ನಾನು ಏನು ಫುಡ್ ಏನು ತಿಂದಿಲ್ಲ, ಜಸ್ಟ್ ಸ್ನ್ಯಾಕ್ಸ್ ತಗೊಂಡೆ. ಸ್ನ್ಯಾಕ್ಸ್ಗೆ ನಾನು ಕ್ರ್ಯಾಕ್ಸ್ ಚೀಸ್ ಬಾಲ್ಸ್ ತಗೊಂಡೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಟ್ರೈ ಮಾಡೋಣ ಅಂತ ತಗೊಂಡೆ. ಟೇಸ್ಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಚೀಸ್ ಬಾಲ್ಸ್ ನನಗೆ ಇಷ್ಟ ಆಗುತ್ತೆ ನಾರ್ಮಲಾಗಿ. ನನಗೆ ಹಂಗೆ ತುಂಬ ಹಂಗ್ರಿನೂ ಆಗಿತ್ತು. ಪಕ್ಕದಲ್ಲಿ ಯಾರೂ ಪ್ಯಾಸೆಂಜರ್ ಇರಲಿಲ್ಲ, ಅದಕ್ಕೆ ಆರಾಮ್ಸಾಗಿ ನಾನೇ ಚೆನ್ನಾಗಿ ಹ್ಯಾಪಿಯಾಗಿ ಜರ್ನಿ ಮಾಡ್ಕೊಂಬಂದೆ, ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು. ನಾನು ಇವಾಗ ಬಂದಿದ್ದು ಮೂಡ್ಬಿದ್ರೆಯಿಂದ, ಇವಾಗಷ್ಟೇ ಕಾರ್ ಲ್ಯಾಂಡ್ ಆಗಿತ್ತು. ಅವಾಗಲೇ ಫ್ಲೈಟ್ ಕಾರ್ ಲ್ಯಾಂಡ್ ಆಗಿತ್ತು. ನಾನು ಪಿಕಪ್ ಮಾಡೋ ಹುಡುಗಿ, ಪಿಕಪ್ ಗರ್ಲ್. ಹೋಗೋಣ ಮನೆಗೆ, ಹೋಗೋಣ ಗಾಯ್ಸ್. ತಕೊಳ್ಳಿ ಸ್ವೀಟ್, ತಗೊಳ್ಳೆ ಭವ್ಯ. ತಗೊಂಡಿದ್ದಲ್ಲ ಬೇಗ ಯಾವುದು ಚೆನ್ನಾಗಿದೆ ಮಗಳಕ್ಕಾಕಿ ಮಮ್ಮಿ ಎಲ್ಲರಿಗೂ, ನನಗೂ, ಭವ್ಯಗೆ, ಶೀತಲ್ಗೆ, ಅಮೃತ್ಗೆ ಕಿಂಡರ್ ಜಾಯ್ ತೊಗೊಂಡು ಬಂದಿದ್ದರು. ನನಗೆ ಅದರಲ್ಲಿ ಇವರು ಏನು ಆಸ್ಟ್ರೋನಟ್ ಥರ ಇದ್ದಾರೆ, ಗೊತ್ತಿಲ್ಲ ಏನದು ಗೊಂಬೆ ಅಂತ ನನಗೆ ಎಕ್ಸಾಕ್ಟ್ಲಿ. ಮಮ್ಮಿ ಇವಾಗ ಅಮೃತದೇ ಟಾಯ್ ತೊಗೊಂಡು ಪ್ಯಾಕ್ ಮಾಡ್ತಾಯಿದ್ದಾರೆ ಅವನಿಗೆ ಸರ್ಪ್ರೈಸ್ ಕೊಡೋಕ್ಕೆ. ಎಲ್ಲರೂ ನಗಾಡ್ತಾ ಇದ್ದಾರೆ ಫನ್ ಮಾಡಿಕೊಂಡು. ಅವ್ನು ಬಂದ ತಕ್ಷಣ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವ್ನು ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗಿದ್ದ. ಟ್ಯೂಷನ್ಗೆ ಇಂದ ವಾಪಸ್ ಬಂದ ತಕ್ಷಣ ಅವನದೇ ಗಾಡಿ ತೋರಿಸ್ಬಿಟ್ಟು ಸರ್ಪ್ರೈಸ್ ಕೊಡೋಣ, ಒಂದು ಹೊಸ ಟಾಯ್ ತೊಗೊಂಡಿದ್ದೀವಿ ಅಂತ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಇಲ್ಲ ಅವನಿಗೆ ಗೊತ್ತಾಗುತ್ತೆ ಅವನದೇ ಟಾಯ್ ಅಂತ ಹೇಳ್ಕೊಂಡು ನಗಾಡ್ತಾ ಇದ್ರು ಎಲ್ಲರೂ. ಆಯ್ತಾ ಟ್ಯೂಷನ್ ಬಂಸು? ಆಯ್ತಾ ಟ್ಯೂಷನ್? ಆಯ್ತು ಟ್ಯೂಷನ್. ಓಕೆ ಟ್ಯೂಷನ್ ಓದ್ಲೇದಾ ಗಿಫ್ಟ್ ಇದು ನೀನ್ ಎತ್ಕೊಚ್ಚಿನ, ಇದು 3 ಕಾಲ್ದಿ ನೋಡ್ಬೇಕು. గిఫ్ట్ ఎత్తుకోసే నీకు నాది అంటావు నీ దగ్గర ఉంటే ఇట్లాంటి ఫస్ట్ ಅಷ್ಟೇ చెప్పి నీ ఫోటో పంపించండి నీ జట్ల యాదంత ఉంది ఇది నాదే నా గొత్తు నా పప్పు ఎత్తుకొచ్చి
ಅದೇ ಶೇಷನೇ ಗಾಯ್ಸ್ ಫಸ್ಟಲ್ಲಿ ಅಮೃತ್ಗೆ ಗೊತ್ತಾಗಿಲ್ಲ ಡೋಂಟ್ ಟಾಯ್ ಅಂತ, ಮತ್ತೆ ಅವ್ನಿಗೆ ರಿಯಲೈಸ್ ಆಯ್ತು ಅದು ಒಂದೇ ಅಂತ. ಮಂಗ್ಲಕ್ಕ ಅವರೇ ಹೋಮ್ ಮೇಡ್ ಹಾಲ್ಕೋವಾ ಮಾಡಿದ್ರು. ಈಗ ಪೆಟ್ಟಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ನಾವು ಚಿಕ್ಕದಿರುವಾಗ ತಿಂತಾಯಿದ್ವಿ. ಚೆನ್ನಾಗಿತ್ತು ಟೇಸ್ಟ್, ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು, ಆದರೆ ಹಂಗೆ ಸಿಮಿಲರ್ ಟೇಸ್ಟ್ ಬಂದಿತ್ತು, ಚೆನ್ನಾಗಿತ್ತು. ಅದಕ್ಕೆ ಡ್ಯಾಡಿ ಹೊಗಳ್ತಾ ಇದ್ದಾರೆ, ಇದು ಅಂಗಡಿಯಿಂದ ತಗೊಂಡು ಬಂದಿರೋದಲ್ಲ ಅಂತ. ಅದಕ್ಕೆ ಇಲ್ಲ ನಾನೇ ಮಾಡಿರೋದು, ಅಷ್ಟು ಚೆನ್ನಾಗಿದೆಯಾ ಅಂತ ಕುಡಿತಾ ಇದ್ದಾರೆ. ಗಾಯ್ಸ್ ಮಳೆ ಬರ್ತಾ ಇದ್ದೀವಿ, ನಾವು ಮಸಾಲೆ ಪುರಿ ತಗೊಳ್ಳೋಕ್ಕೆ ಬಂದಿದ್ದೀವಿ ಚೆನ್ನಾಗಿರ್ಬೇಕಕ್ಕೆ. ಇವರಿಬ್ರು ಬೂಮ್ಸ್ ಹೆಂಗಿದೆ ಕಾರ್? ಇಷ್ಟ ಆಯ್ತಾ ನಿಂಗೆ? ಈಗ ತೀಶಸು ಬಿಲ್ಲ ಹುಡುಗಿ ಮೀದ ಮಾನಸ ಅಂತ ಇಷ್ಟ ಆಯ್ತಾ? ಬೈಗ ಮಸಾಲೆ ಪುರಿ ತಗೊಬರೋಣ. ಬರ್ತೀಯ ಇಲ್ಲಿ ಇರ್ತೀಯ? ಪಾನಿಪುರಿ ಅಲ್ಲೇ ತಗೊಳ್ಳಿ. ಪಾರ್ಸಲ್ తీసుకు చూసుకో రోడ్డు గాడిలో సౌండ్ ఇత్రి ತಿನ್ನಬಾರ ಕಾಲ್ತಾ ಅಂದೆ ಚೀನು ಇಷ್ಟಕ್ಕೆ 50 ರೂಪೀಸ್ ಅಂತ ಒಟ್ಟನೆ ಸಿಂಚಿಕೆಜ ಹೆಂಗಿದೆ ಟೇಸ್ಟ್? ಹೆಂಗಿದೆ ಟೇಸ್ಟ್? ಇಷ್ಟಕ್ಕೆ 50 ರೂಪಾಯಿನ ಸ್ವಲ್ಪ ಕ್ವಾಂಟಿಟಿ ಇದೆ. ಪಾರ್ಸಲ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ, ಕಮ್ಮಿ ಆಯ್ತಿದೆ. ನಾವು ಗೋಣಿಕೊಪ್ಪ ಯಾವಾಗ ಹೋದ್ರೂ ಫಸ್ಟ್ ಹೊರಗಡೆ ತಿನ್ನಕ್ಕೆ ಹೋಗೋದೇ ಮಸಾಲೆ ಪುರಿ ಮತ್ತು ಗೋಬಿ ಮಂಚೂರಿ. ನಾವು ಮೂಡ್ಬಿದ್ರೆಯಲ್ಲಿದ್ದರೆ ಅದೆಲ್ಲ ತಿನ್ನೋಕ್ಕೆ ಹೋಗಲ್ಲ, ಅಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ, ಒಂಚೂರು ಚೆನ್ನಾಗಿರಲ್ಲ. ಅದಕ್ಕೆ ನಾವು ಗೋಣಿಕೊಪ್ಪ ಬಂದರೆ ಫಸ್ಟ್ ನಾವು ತಿನ್ನೋದೇ ಇದು. ಅಲ್ಲಿ ಮಸಾಲೆ ಪುರಿ ಮತ್ತು ಗೋಬಿ ಮಂಚೂರಿ ಎಲ್ಲ ಟೇಸ್ಟ್ ಸೂಪರಾಗಿರುತ್ತೆ. ಇದು ಆ್ಯಕ್ಚುಲಿ ನಾವು ಗೋಬಿ ಮಂಚೂರಿ ಅಂದ್ಕೊಂಡ್ವಿ, ಆದರೆ ಅಲ್ಲ, ಇದು ಕ್ಯಾಬೇಜ್ ಮಂಚೂರಿಯನ್. ಸಿಮಿಲರ್ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಮಳೆನೂ ಬರ್ತಾಯಿತ್ತು, ಫುಲ್ ಹೊರಗಡೆ ಫುಲ್ ಕೋಲ್ಡಾಗಿನೂ ಇತ್ತು. ಹಾಗೆ ಹಾಟ್ ಚಾಟ್ಸ್ ಎಲ್ಲ ತಿನ್ಕೊಂಬರೋಣ ಅಂತ ಅಂದ್ಕೊಂಡು ಹಾಗೆ ನಾವೆಲ್ಲರೂ ಹೋಗಿದ್ವಿ. ಶೀತಲ್ಗೆ ಲೇಟ್ ನೈಟ್ ಸ್ನ್ಯಾಕ್ಸ್ಗೆ ಇಂಡೋನೇಷಿಯನ್ ನೂಡಲ್ಸ್ ಬೇಕಿತ್ತಂತೆ, ಅದಕ್ಕೆ ನಾವು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಇರಲಿಲ್ಲ ಇಂಡೋನೇಷಿಯನ್ ನೂಡಲ್ಸ್, ಆ್ಯಂಡ್ ವಿ ಎಂಡೆಡ್ ಅಪ್ ಬೈಯಿಂಗ್ ಇಪ್ಪಿ ನೂಡಲ್ಸ್. ಗೈಸ್ ನಾವು ಇವಾಗ ಇಂಡೋನೇಷಿಯನ್ ನೂಡಲ್ಸ್ ತೊಗೊಂಡು ಬರೋಕ್ಕೆ ಬಂದಿದ್ದೀವಿ. ಇದ್ದರೆ ಸಾಕು, ನಿಮ್ಮ ಫೇವ್ರೆಟ್. ಬ್ಯಾಂಗ್ಳೂರಲ್ಲಿ ಸಿಗುತ್ತೆ, ಎಲ್ಲಿಂದ ತಗೊಂಬರ್ಬೋದಿತ್ತಲ್ಲ. ಸಾಮಾನು ತಗೊಂಡ್ವಿ ಇವಾಗ. ಇಂಡೋನೇಷಿಯನ್ ನೂಡಲ್ಸ್ ಸಿಕ್ಕಿಲ್ಲ. ನೂಡಲ್ಸ್ ಮತ್ತು ಎಲೆಕ್ಟ್ರೋಲೈಟ್ ಡ್ರಿಂಕ್ ಮತ್ತು ಗೋಧಿ ಸೂಪ್. ಇದೇನು ಎಕ್ಸ್ಟ್ರಾ ಪ್ಯಾಕೆಟ್ ಫ್ರೀನಾ? Hi, welcome back to my channel. ಬನ್ನಿ. ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಮತ್ತು ಇವರೆಲ್ಲ ಬೇರೆಯವರೆಲ್ಲ ಮನೇಲಿ ಡಿನ್ನರ್ ಮಾಡ್ಕೊಂಡಿದ್ರು. ಯಾವಾಗಲೂ ಡಿನ್ನರ್ ಆದಮೇಲೆ ಅವರು ಕಸ ಬಿಸಾಡೋಕ್ಕೆ ಹೋಗ್ತಾರೆ. ಅದಕ್ಕೆ ನಾವು ಅವ್ರ ಜೊತೆ ಹೋದ್ವಿ. ಅವ್ರು ಕರೀತಾಯಿದ್ರು, ಬನ್ನಿ ಹೊರಗಡೆ ಹೋಗೋಣ, ಹಂಗೆ ಕಾರ್ ಗರಾಜ್ಗೆ ಹೋಗಿ ಬರೋಣ ಅಂತ. ಯಾಕಿದೆ ನನಗೆ ಗೊತ್ತಿಲ್ಲ, ಮತ್ತು ಹೋದ್ಮೇಲೆ ಗೊತ್ತಾಯಿತು ಯಾಕೆ ಅಂತ. ಅದಕ್ಕೆ ಮಂಗ್ಲಕ್ಕ ಕಸ ಬಿಸಾಡಿ ಹಂಗೆ ಹೋದರು. ಮಂಗ್ಲಕ್ಕ ಯಾರು ಅಂದರೆ ನನಗೆ ಗೊತ್ತಿಲ್ಲ, ಅಂದರೆ ಹೊಸೊಬ್ರಾಗಿದ್ದರೆ ನಮ್ಮ ಮಾಮಂದು ಹೆಂಡತಿ. ಇವಾಗ ನಾವೆಲ್ಲರೂ ಮಕ್ಕಳು ಹೋಗ್ತಾ ಇದ್ದೀವಿ ಗರಾಜ್ ಹತ್ರ. ಮತ್ತು ನೋಡಿ ನಾವು ಏನು ಮಾಡ್ತೀವಿ ಅಂತ. ನಾವು ಹೊರಗಡೆ ಹೋಗೋ ಟೈಮಲ್ಲೇ ಮಳೆ ಎಲ್ಲ ಬರ್ತಾಯಿತ್ತು. ಕೂರ್ಗಲ್ಲಿ ಮಳೆ ಟೈಮಲ್ಲಿ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ. ನನಗೆ ರೈನಿ ಸೀಸನಲ್ಲಿ ಕೂರ್ಗ್ ತುಂಬ ಇಷ್ಟ ಆಗುತ್ತೆ, ಸಮ್ಮರ್ ಸೀಸನಲ್ಲಿ ಅಷ್ಟು ಇಷ್ಟ ಆಗಲ್ಲ ನನಗೆ.
ನೋಡ ಎಷ್ಟು ಚಂದ ಅಲ್ಲ. The next day. ನಮ್ಮನ್ನ ತೋರಿಸ್ತಾ ಇದೆಯಾ ನೀನು ಫಸ್ಟ್ ಇಲ್ಲ ನಿನ್ನ ಮುಖನೇ ತೋರಿಸ್ತಾ ಇದೆಯಾ? ಹೆಂಗಿರುತ್ತೆ ಬಿರಿಯಾನಿ ಟೇಸ್ಟ್? ಹತ್ರ ಬಾ ನೀನು. ಈ ಮುಖ ತೋರಿಸು ನಿನ್ನ ಫೋನ್. ಅದು ನನ್ನ ಫೇವ್ರೆಟ್ ಅಲ್ಲ. ಮತ್ತೆ ಯಾವ ಫೇವ್ರೆಟ್? ಚಿಕನ್ ಬಿರಿಯಾನಿ ಅವರು ಮಟನ್ ಬಿರಿಯಾನಿ. ಎಂತನ ಬಂಗಾರಿ ಚಿಂಗಾರಿ ಬಿರಿಯಾನಿ ನನಗೆ ಎಷ್ಟು ಇದೆ ನಮ್ಮ ಮನೆಯಲ್ಲಿ. ನಾಳೆ ಗೌರವ್ಗೆ ಬೇರೆ ಪಾರ್ಸಲ್ ಬೇರೆ ಮಾಡಿ ತಕೊಂಡು ಹೋಗ್ಬೇಕು. ಅವನಿಗೋಸ್ಕರನೇ ಮಾಡಿರೋದು, ಗೌರವಗೋಸ್ಕರ. ಬಕಾಸುರಗೆ ಇವಳು ಇವತ್ತು ಇವಳಿಗೆ ಬಕಾಸುರಿಗೆ ತಗೊಳ್ತೀನಿ. ಗೈಸ್ ಇವಾಗ ಲಂಚ್ ಟೈಮ್. ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡೋ ಮಟನ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಫೇವ್ರೆಟ್ ಮುಸ್ಲಿಮ್ ಸ್ಟೈಲ್ ಮಟನ್ ಬಿರಿಯಾನಿ. ಅಜ್ಜಿಯಿಂದ ಕಲ್ತಿರೋದು. ಸೂಪರಾಗಿ ಟೇಸ್ಟ್ ಇರುತ್ತೆ. ಚಪ್ಪೆ ಚಪ್ಪೆ ಊಟ ನಾವಿದು ಎಲ್ಲಕ್ಕೂ ಚಪ್ಪೆ ಊಟ. ಸ್ಯಾಟರ್ಡೇ ಎಲ್ಲ ದಿಕ್ತಿ ವೆಜ್ ತಿಂತಾ ಇದ್ದೀವಿ. ಘಮ ಘಮ ಹೀರ್ಕೊಳ್ಳಿ ಸ್ಮೆಲ್ಲು. ಏನು ಮಾಡೋದು ಕುತ್ಕೊಂಡಿದ್ದೀವಿ. Later that same evening. ಈಗ ನಾವೆಲ್ಲರೂ ಟೌನ್ಗೆ ಹೊರಟ್ವಿ. ನನಗೆ ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಇತ್ತು, ಸ್ಯಾಲೂನ್ಗೆ ಹೋಗೋಕ್ಕಿತ್ತು, ಮತ್ತು ಭವ್ಯನ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋದಿತ್ತು. ಅದಕ್ಕೆ ಹಂಗೆ ನಾವು ಬೇರೆ ಶಾಪಿಂಗೂ ಮಾಡಿದ್ವಿ. ಗೈಸ್ ನಾನು ಇವಾಗ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಬಂದಿದ್ವಿ ಭವ್ಯ ಫೋನ್ಗೆ. ಗೈಸ್ ನಾನು ವ್ಯಾಕ್ಸಿಂಗ್ ಮಾಡ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ರೀಕಾ ವ್ಯಾಕ್ಸಿಂಗ್ ಬ್ಯಾಂಗ್ಳೂರಲ್ಲಿ 100 ರುಪೀಸ್ಗೆ ಮಾಡ್ತಾರೆ, ಇಲ್ಲಿ 200 ರುಪೀಸ್ ಕೇಳಿದ್ರು. ನನಗೆ ಅದಕ್ಕೆ 200 ರುಪೀಸ್ ಪೇ ಮಾಡೋದು ವರ್ತ್ ಅನಿಸಿಲ್ಲ, ಅದಕ್ಕೆ ನಾನು ಅದನ್ನ ಸ್ಕಿಪ್ ಮಾಡಿದೆ. ಮತ್ತು ಡೈರೆಕ್ಟ್ ಇಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ಸೋಕ್ಕೆ ಬಂದ್ವಿ. ಹಂಗೆ ನಾವು ಭವ್ಯನ್ಗೆ ಥ್ಯಾಂಕ್ ಯು. ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಕೊಡಿ. ಓಕೆ ತಗೊಳ್ಳೋಣ ಗಾಯ್ಸ್. ಚೆನ್ನಾಗಿದೆ. ಇದು ಬೇಡವಾ? ಇದು ಬೇಡವಾ? ಇಷ್ಟು ದೊಡ್ಡದು
ಚೋಟ ಮಿನಿ ಅದು ನಿಂತರನೇ ಚೋಟ ಬಾಯಿ ಚೋಟ ಬಾಯಿ ಇದು. ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿಲ್ಲ. ನಮ್ಮ ಮನೆಗೆ ರೀಚ್ ಆದ್ವಿ ಇವಾಗ ಟೌನಿಂದ. ನಾವು ಟೌನಿಂದ ಬರುವಾಗ ಬಾಲ್ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಬಾಲ್ ಐಸ್ ಕ್ರೀಮ್ ನಂದು ಫೇವ್ರೇಟ್ ವೆನಿಲಾ ಫ್ಲೇವರ್ದು. ಓಕೆ ಗಾಯ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಂಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಬಾಯ್.